ಈ ಮಂಚಿ ಸಿಲ್ಕ್ಸ್ ದಾವಣಗೆರೆ ಅಂಗಡಿ ಓಪನ್ ಆಗಿ 5 ತಿಂಗಳಾದ್ರೆ ಈ ಅಂಗಡಿ ಈ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ, ಇಲ್ಲಿ ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಈ 5 ತಿಂಗಳಲ್ಲಿ 2500 ಜನ ಬಂದು ವಿಸಿಟ್ ಮಾಡಿ ನಮ್ಮ ಹತ್ರ ಸೀರೆಗಳು ತಗೊಂಡು ಹೋಗ್ತಾರೆ ಅಂತಂದ್ರೆ ಹೊಸದಾಗಿ ಬಂದು ಇಲ್ಲಿ ಮಾಡಿ ಅಷ್ಟು ಈಸಿ ಅಲ್ಲ ಇದು. ಆದ್ರೆ ಇದಕ್ಕೆ ನೋಡಿ, ಈ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ನಾನು ಇಲ್ಲಿಗೆ ಬಂದವನು ಅಲ್ಲ, ಎಲ್ಲಿ ಮಾಡ್ಬೇಕು ಅಂಗಡಿ ಅಂತ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿದವನು ಅಲ್ಲ. ಇದಕ್ಕೆಲ್ಲ ಕಾರಣ ನಮ್ ಗಾಯತ್ರಿ ಮೇಡಮ್, ರವಿ ಸಾರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಅವರೇ ಇದನ್ನ ನೋಡಿದ್ದು, ಅವರೇ ಅಡ್ವಾನ್ಸ್ ಕೊಟ್ಟು, ಅವರೇ ಮಾರುತಿ ಇಲ್ಲಿ ಮಾಡೋಣ, ರೂಮ್ ಇಲ್ಲಿ ಮಾಡ್ಬಿಡೋಣ, ಇದು ಚೆನ್ನಾಗಾಗುತ್ತೆ ನೀನ್ ಮಾಡು ಅಂತ ಹೇಳಿದವರು. ನಿಜ, ಅವ್ರನ್ನ ಎಷ್ಟು ಸರಿ ನಾನು ನೆನಪು ಮಾಡ್ಬೇಕು ಗೊತ್ತಿಲ್ಲ. ಬೆಂಗಳೂರು ಅಂಗಡಿ ಮಾಡ್ಬೇಕಾದ್ರು ಅಷ್ಟೇ, ನಾನು ದಾವಣಗೆರೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅವ್ರ ಕೆಲಸ ಬಿಟ್ಟು ನನ್ಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ರು ಅಂತಂದ್ರೆ ಯಾವ್ದೋ ಜನ್ಮದಲ್ಲಿ ನಾನು ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ. ನನ್ನ ಪರಿಚಯ, ಅವ್ರ ಪರಿಚಯ ನನಗೆ. ಆ ತರ ಇಷ್ಟೊಂದು ಜನ 2500 ಜನ ಬಂದು ವಿಸಿಟ್ ಮಾಡೋದು ಅಂತಂದ್ರೆ ಅದು ಸುಮ್ಮನೆ ಮಾತಲ್ಲ. 5 ತಿಂಗಳಲ್ಲಿ ಈ ತರ ಸಪೋರ್ಟ್ ಮಾಡಿದ ನಿಮಗೂ ಅಷ್ಟೇ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಹುಬ್ಳಿಯಿಂದ ಬಹಳ ಜನ ಕಸ್ಟಮರ್ ಬಂದಿದ್ದಾರೆ, ಶಿವಮೊಗ್ಗದಿಂದ, ಚನ್ನಗಿರಿಯಿಂದ, ಹರಿಹರದಿಂದ, ಹಾವೇರಿಯಿಂದ, ರಾಣಿಬೆನ್ನೂರಿಂದ, ಈ ತರ ಎಲ್ಲಾ ಕಡೆಯಿಂದನೂ ತುಂಬಾ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ. ಮಂಚಿ ಸರ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇಟ್ಟಾಗ ಸರ್ ನೀವು ಇನ್ನೂ ಸ್ವಲ್ಪ ಕಲೆಕ್ಷನ್ ತನ್ನಿ ಅಂತ ಎಷ್ಟು ಜನ ಹೇಳಿ ಮತ್ತೊಂದ್ಸರಿ ಬಂದಿದ್ದಾರೆ. ಖಂಡಿತ ಇನ್ಮೇಲೆ ಕೂಡ, ಈಗಲೂ ಕೂಡ ಯಾರಾದರೂ ಇಲ್ಲಿ ಬಂದು ಇನ್ನೂ ಕಲೆಕ್ಷನ್ಸ್ ಬೇಕು ಅಂದ್ರೆ ದಯವಿಟ್ಟು ಬೇಜಾರಾಗಬೇಡಿ. ನಾವು ನೈಕಾರ್ ಇದೀವಿ, ವೀವರ್ಸ್ ಇದೀವಿ, ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿದಿರಿ. ಖಂಡಿತ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನಾನು ನಮ್ಮ ಗಾಯತ್ರಿ ಮೇಡಮ್, ರವಿ ಸರ್ನ ಮತ್ತೊಮ್ಮೆ ನೆನಪಿಸ್ತಾ ನಿಮ್ಗೆಲ್ಲರಿಗೂ ಮತ್ತೆ ಕೃತಜ್ಞತೆ ಸಲ್ಲಿಸಿ, ಖಂಡಿತ ಮಂಚಿ ಸಿಲ್ಕ್ಸ್ ನ ಭೇಟಿ ಮಾಡಿ. ಈ ತರ ಕಲೆಕ್ಷನ್ಸ್ ಮಂಚಿ ಸಿಲ್ಕ್ಸ್ ಅಲ್ಲಿ ಯಾವಾಗ್ಲೂ ಬರ್ತಾನೆ ಇರುತ್ತೆ. ಖಂಡಿತ ಇನ್ ಮುಂದೆ ಬರುವಂತ ವಿಡಿಯೋಗಳಲ್ಲಿ ಯಾವ್ಯಾವ ತರ ಸೀರೆ ಇದೆ ಅಂತ ತೋರಿಸ್ತೀನಿ. ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ.